ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಸಂಸ್ಥೆಯ ಮುಖ್ಯಸ್ಥ. ಅರಸೀಕೆರೆ ಹತ್ರ ಮಾರುತಿ ಡೈರಿ ಅಂತ ಇದೆ. ಇವರ ಮೇಡಮ್ ಅವರ ಡೈರಿ ಒಳಗೆ ಸುಮಾರು ವಾಟರ್ ಸೆಕ್ಯೂರಿಟಿಗೋಸ್ಕರಗೆ ಬೋರ್ವೆಲ್ ರೀಚಾರ್ಜ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೀವಿ. ಮಾರುತಿ ಡೈರಿ ಫೌಂಡರ್ ಆಗಿರ್ತಕ್ಕಂಥ ಪ್ರತಿಭಾ ಮೇಡಮ್ ಇದ್ದಾರೆ. ಅವರ ಬೋರ್ವೆಲ್ ರೈನ್ ಹಾರ್ವೆಸ್ಟಿಂಗ್ ಎಕ್ಸ್ಪೀರಿಯನ್ಸ್ನ ಅವ್ರು ಹಂಚ್ಕೊಡ್ತಾರೆ. ಮೇಡಮ್ ಹೇಳಿ. ನಮಸ್ತೆ ಸರ್. ನಮಸ್ತೆ. ಆ್ಯಕ್ಚುಲಿ ಲಾಸ್ಟ್ 10 ಇಯರ್ಸಿಂದ ನಮಗೆ ವಾಟರ್ ಪ್ರಾಬ್ಲಮ್ ತುಂಬ ಇತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮದು 150 ಹಸುದು ಫಾರ್ಮ್ ಇದ್ದಿದ್ದರಿಂದ ನಮಗೆ ಒಂದು ಫಿಯರ್ ಇರ್ತಿತ್ತು ಸರ್. ವಾಟ್ರ್ ಯಾವಾಗ ಕೈ ಕೊಡುತ್ತೋ, ನೀರು ಅನಿಮಲ್ಸಿಗೆ ಸಾಕಾಗಲ್ವೋ ಅಂತ. ಸೊ ಆ ಟೈಮಲ್ಲಿ ಒಬ್ಬರು ಈ ಥರ ದೇವರಾಜ್ ರೆಡ್ಡಿ ಸರ್ ಅಂತ ಇದ್ದಾರೆ, ವಾಟರ್ ಸೋರ್ಸ್ಗೆಲ್ಲ ಒಳ್ಳೆ ಸೈಂಟಿಸ್ಟು, ಎಕ್ಸ್ಪರ್ಟ್ ಅಂತ ಹೇಳಿದರು. ಸೊ ಆ ಟೈಮಲ್ಲಿ ನಿಮ್ಮದು ಯೂಟ್ಯೂಬ್ಸ್ ಎಲ್ಲ ನೋಡಿ ಕಾಂಟ್ಯಾಕ್ಟ್ ಮಾಡಿ, ಸೊ ನೀವು ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿದ್ರಿ. ನಮ್ಮ ಹತ್ರ 2 ಬೋರ್ವೆಲ್ ಇದೆ. ಒಂದು ಬೋರ್ವೆಲ್ ಬಂದು 645 ಫೀಟ್ ಇದೆ, ಆ ಬೋರ್ವೆಲ್ಲು. ಇನ್ನೊಂದು ಬೋರ್ವೆಲ್ ಬಂದು ಇದು ಆ್ಯಕ್ಚುಲಿ 350 ಇತ್ತು. ಆಮೇಲೆ ಮತ್ತೆ ನೀವು ಬರೋಕ್ಕಿಂತ ಮುಂಚೆ ಅದಕ್ಕೆ 800 ಫೀಟ್ ಮತ್ತೆ ರೀಬೋರ್ ಮಾಡಿದ್ವಿ. ರೀಬೋರ್ ಮಾಡಿದರೂ ಕೂಡ ನೀರು ಅಷ್ಟೊಂದು ಇಂಪ್ರೂವ್ ಆಗಲಿಲ್ಲ. ಸೊ ನಮ್ಮದು ನೀವು ಬಂದಮೇಲೆ ಇಲ್ಲಿಗೆ ಡೈರಿದು ರೂಫಿಂಗ್ ಸ್ಟ್ರಕ್ಚರ್ ಎಲ್ಲ ನೋಡಿದ್ಮೇಲೆ, ಸೊ ರೈನ್ ವಾಟ್ರು ಕ್ಯಾಚ್ಮೆಂಟ್ ಇರೋದ್ರಿಂದ ವೇಸ್ಟ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ನೀವು ಇದಕ್ಕೆ ಮತ್ತು ಅದಕ್ಕೆ 2 ಬೋರ್ವೆಲ್ಗೂ ಚಾರ್ಜ್ ಮಾಡಿಕೊಟ್ರೆ ಆಲ್ಮೋಸ್ಟ್ 10 ಇಯರ್ಸ್ ಕಂಪ್ಲೀಟ್ ಆಗಿದೆ ಸರ್. ಆಲ್ಮೋಸ್ಟ್ 10 ಇಯರ್ಸ್ ಕಂಪ್ಲೀಟ್ ಆಯಿತು. 645 ಫೀಟಲ್ಲಿ ಇವಾಗಲೂ ಕೂಡ ನಮಗೆ ಎಲ್ಲರೂ ಡೇಸ್ ಹೋದಂಗೆ ಪೈಪ್ನ ಕೆಳಗಡೆ ಬಿಡ್ತಾರೆ. ನಾನು ಮೇಲ್ಗಡೆ ಎತ್ಕೊಂಡು ಒಂದು 10 ಲೆಂತ್ ಮೇಲೆ ತಗೊಂಡ್ಬಂದಿದ್ದೀನಿ. ಜೊತೆಗೆ ಇವಾಗ ಏನಾಗಿದೆ, ನನಗೆ ಮ್ಯಾಕ್ಸಿಮಮ್ ಅಂದರೆ ಒಂದು 100 ಫೀಟ್ ಮೇಲೇ ವಾಟರ್ ಟೇಬಲ್ ಇದೆ. ಫಸ್ಟ್ ನೀವು ಚೆಕ್ ಮಾಡಿದಾಗ TDS ಬಂದು ನನಗೆ ಆಲ್ಮೋಸ್ಟ್ ನನಗೆ ಐಡಿಯಾ ಇರೋ ಪ್ರಕಾರ ಅಬೋವ್ 450-500 ಇತ್ತು. ಬಟ್ ಇವತ್ತು ನೀವು ಚೆಕ್ ಮಾಡಿದ ಪ್ರಕಾರ ನೋಡಿದರೆ TDS ಬಂದು 250 ಇದೆ, ಲೆಸ್ ದ್ಯಾನ್ 250. ಸೊ 10 ಇಯರ್ಸಲ್ಲಿ TDS ಯಾವುದು ಇಲ್ಲಂಗೆ 250 TDS ಕಡಿಮೆ ಆಯಿತು. ಈ TDS ಕಡಿಮೆ ಆಯಿತು ಅಂದರೆ ಆಟೋಮ್ಯಾಟಿಕ್ಕಾಗಿ ಸಾಲ್ಟ್ ಸೆಡಿನೇಷನ್ ಎಲ್ಲ ಕಂಟ್ರೋಲ್ ಆಗೋದ್ರಿಂದ ನಮಗೆ ಪೈಪಲ್ಲಿ ಬ್ಲಾಕೇಜಸ್ ಆಗೋದು ಅದು ಇದು ಎಲ್ಲ ಕಡಿಮೆ ಆಗಿ ಓವರಾಲ್ ತುಂಬ ಖುಷಿಯಾಗಿದೆ ಸರ್. ನಿಮ್ಮ ಲೈಫ್ ಸ್ಟಾಕ್ ಹಸುಗಳಿಗೆ ಸಹ ಫ್ರೆಶ್ ವಾಟರ್, ಅನಿಮಲ್ಸಿಗೆ ನ್ಯಾಚುರಲ್ ವಾಟ್ರು. ಇವಾಗ 450-500 ಫೀಟ್ TDS ಕೂಡ್ಸೋದಕ್ಕಿಂತನೂ ನಿಮಗೆ 250 TDSದು ಅನಿಮಲ್ಸಿಗೆ ಫೀಡ್ ಮಾಡೋದ್ರಿಂದ ಅನಿಮಲ್ಸ್ ಹೆಲ್ತ್ ಮೇಲೂ ಮತ್ತು ಇಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ. ಇಲ್ಲಿ ಅನಿಮಲ್ ವೆಲ್ಫೇರು ಮತ್ತು ವರ್ಕರ್ಸು ಎಂಪ್ಲಾಯೀಸ್ ವೆಲ್ಫೇರು ಎರಡನ್ನೂ ನೋಡಬೇಕಾಗುತ್ತೆ. ಸೊ ಈ ಎರಡನ್ನೂ ನಮಗೆ ನಿಮ್ಮ ಕಡೆಯಿಂದ ಹೆಲ್ಪ್ ಆಗಿದೆ ಸರ್ ತುಂಬಾ. ಮತ್ತೊಂದು ಲಕ್ಕಿಲಿ ನಿಮ್ಗೆ ಏನಾಯ್ತು ಅಂದರೆ ಬೋರ್ವೆಲ್ಸ್ ಎಲ್ಲ ಲೋವರ್ ಲೆವೆಲ್ ಇದೆ, ಸ್ಟ್ರಕ್ಚರ್ಸ್ ಎಲ್ಲ ಹೈಯರ್ ಲೆವೆಲ್ ಇದೆ. ಸೊ ನಮಗೇನು ಮತ್ತೆ ಅಡಿಷನಲ್ ಆಗಿ ಪಂಪ್ ಇಡಬೇಕು, ಇದು ಇಡಬೇಕು ಅನ್ನೋ ಒಂದು ಬೈ ಗ್ರಾವಿಟಿ ನೀರು ಫ್ಲೋ ಆಗ್ತಾ ಇದೆ. ಸೊ ಇವಾಗ ಇಷ್ಟೆಲ್ಲ ಆಗಿದ್ದ ಎಕ್ಸ್ಪೀರಿಯನ್ಸ್ ಮೇಲೆ ಮತ್ತೆ ನಾವು ಎಕ್ಸ್ಟ್ರಾ ವಾಟ್ರು ರೂಫಿಂಗ್ ಏರಿಯಾ ಜಾಸ್ತಿ ಆಗಿರೋದ್ರಿಂದ ಇನ್ನೂ ನಮಗೊಂದು 10-15 ಲಕ್ಷ ಲೀಟರ್ ಸ್ಟೋರೇಜ್ ಮಾಡ್ಕೊಳ್ಳೋವಷ್ಟು ರೂಫ್ ಇರೋದ್ರಿಂದ ಸೊ ಸರ್ಗೆ ಮತ್ತೆ ಕೇಳ್ತಾ ಇದ್ವಿ ಅದನ್ನು ಮಾಡಿಕೊಡಿ ಅಂತ. ಸೊ ಅವರು ಇವತ್ತು ಬಂದು ಎಲ್ಲ ನೋಡಿ ಅದಕ್ಕೆ ಪ್ಲ್ಯಾನ್ ಕೊಟ್ಟಿದ್ದಾರೆ. ಮತ್ತು ನಾವು ಒಂದು ಕಾನ್ಸೆಪ್ಟ್ ಮೇಡಮ್, ಒಂದು ಈಗ ನಾವು ಮಾಡಿದ್ವಿ ಇಷ್ಟು ದಿವಸ ಬೋರ್ ರೀಫಿಲ್ಲಿಂಗ್, ಬೋರ್ಗಳಿಗೆ ಮಳೆ ನೀರನ್ನ ಫಿಲ್ ಮಾಡಿ ಬೋರಲ್ಲಿ ಈಲ್ಡು ಕ್ವಾಂಟಿಟಿ 2 ಇಂಪ್ರೂವ್ ಮಾಡಿದ್ವಿ. ಈಗ ಹೊಸ ಕಾನ್ಸೆಪ್ಟ್ ಏನಂತಂದರೆ ಹಸುಗಳಿಗೆ ಡೈರೆಕ್ಟಾಗಿ ನ್ಯಾಚುರಲ್ ರಿಸೋರ್ಸ್ ಮಳೆ ಬಿದ್ದಂಥ ನೀರನ್ನೇ ಸ್ಟೋರೇಜ್ ಮಾಡಿ ಅದೇ ಮಳೆ ನೀರನ್ನ ಹಸುಗಳಿಗೆ ಕೊಡಬೇಕು ಫಾರ್ ಡ್ರಿಂಕಬಲ್ ಸ್ಟ್ಯಾಂಡರ್ಡ್ ಅಂತ. ಆ ಡಿಸೈನ್ ಇವತ್ತು ಪ್ಲಾನ್ ಮಾಡ್ತಾ ಇದ್ದೀವಿ. ನಿಮ್ದೆಲ್ಲ ಸಾಕಷ್ಟು ಈ ಸೈಲೇಜ್ ಪಿಟ್ಸ್ ಅಂತ ಏನಿರ್ತಾರೆ ಟ್ಯಾಂಕ್ಸ್ ಮಾಡಿದ್ರಿಂದ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತೀವಿ. ಅದು ರೆಡಿ ಟ್ಯಾಂಕ್ ರೆಡಿ ಇದೆ. ಅದಕ್ಕೊಂದು ಮೆಮರಿ ಇನ್ಸ್ಟಾಲೇಷನ್ ಮಾಡ್ಕೊಂಡು ಅದು ಸ್ಟೋರೇಜ್ ಟ್ಯಾಂಕ್ ಆಗುತ್ತೆ. ಮತ್ತೆ ಹೈಯರ್ ಲೆವೆಲಲ್ಲಿ 15-20 ಲ್ಯಾಕ್ ಲೀಟರ್ ಒಂದು ಟ್ಯಾಂಕ್ ಮಾಡ್ಕೊಂಡ್ರೆ ಅದು ರಿಸರ್ವೈರ್ ಆಗುತ್ತೆ. ಹೌದು. ಈಗ ಟೋಟಲ್ ಓವರ್ ಆಲ್ ನಮ್ಗೆ ಏನಂದ್ರೆ ಕಂಪ್ಲೀಟ್ ಅನಿಮಲ್ ಫೀಡಿಂಗು ಮತ್ತೆ ನಮ್ಮ ಎಂಪ್ಲಾಯೀಸ್ಗೆ ನಮಗೆ ಎಲ್ಲ ಸೇರಿ ಡಿಪೆಂಡೆನ್ಸಿ, ಬೋರ್ವೆಲ್ ವಾಟರ್ ಡಿಪೆಂಡೆನ್ಸಿ ಇರಬಾರ್ದು, ರೈನ್ ವಾಟರ್ ಡಿಪೆಂಡೆನ್ಸಿನೇ ಇರಬೇಕು. ಜೊತೆಗೆ ರೈನ್ ವಾಟರ್ ಕನ್ಸ್ಯೂಮ್ ಮಾಡೋದ್ರಿಂದ ಅನಿಮಲ್ಸಿಗೆ ಮಿನರಲ್ಸು ಸಪ್ಲೈ ಮಾಡ್ದಂಗೆ ಆಗುತ್ತಲ್ಲ ಸರ್. ಸೊ ಈ ಕಾನ್ಸೆಪ್ಟಲ್ಲಿ ಒಂದು 15 ಲಕ್ಷ ಲೀಟ್ರ್ ಸ್ಟೋರೇಜ್ ಮಾಡಿಕೊಂಡ್ರೆ ಬೆಟರ್ ಅಂತ ಅನಿಸ್ತದೆ. ಫುಲ್ ಫ್ಲೆಡ್ಜ್ ಲಾಂಗ್ ರನ್ನಲ್ಲಿ ಹಸುಗಳ ಸಂಖ್ಯೆ ಹೆಚ್ಚಾಗುತ್ತೆ, ಯೂಸೇಜ್ ಅಂತೂ ಬೇಕೇ ಬೇಕು. ಹೌದು ಹೌದು. ತುಂಬ ಒಂದು
ಒಳ್ಳೆ ಕೆಲಸ ಇಲ್ಲಿ. ಸೊ ಈ ಥರ ಪ್ಲಾನ್ ಮಾಡಿದ್ದೀನಿ ಈ ಸರ್. ಒಂದು ಚಿಕ್ಕ ಪ್ರಾಜೆಕ್ಟಲ್ಲಿ ಏರಿಯಾ ದೊಡ್ಡದಿದ್ರೆ ಮಾಡ್ಬೋದಿತ್ತು. ಜಸ್ಟ್ ನಮ್ದು ಏರಿಯಾ ಇರೋದೇ ಒಂದು 2.5 ಎಕರೆ. 2.5 ಎಕರೆಲಿ ಇಷ್ಟು 15 ಲಕ್ಷ ಲೀಟ್ರ್ ಸ್ಟೋರ್ ಮಾಡೋದು ಬಗ್ಗೆ ಹೇಳ್ಬಿಡಿ. ಯಾಕಂದರೆ ಈಗ ಸೊಸೈಟಿಗಳಲ್ಲಿ ಬೇರೆ ಬೇರೆ ಹಾಲು ನಿಮ್ದು ಯಾವ ಥರ ನ್ಯಾಚುರಲ್ ಸರ್? ಆ್ಯಕ್ಚುಲಿ ಮಿಲ್ಕ್ ಅಂತ ಅಂದ ತಕ್ಷಣವೇ ಮೇಜರಾಗಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಅನಿಮಲ್ಗೆ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮೇವು ಮತ್ತು ನೀರು, ಇದು ಎರಡು ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಮೇವು ಮತ್ತು ನೀರು ಇಲ್ಲ ಅಂತ ಅಂದರೆ ನಾವು ಡೈರಿನ ಥರ್ಡ್ ಪಾರ್ಟಿ ಮೇಲೆ ಡಿಪೆಂಡ್ ಆಗಿ ಫಾಡರ್ ಸಪ್ಲೈ, ಫೀಡ್ ಸಪ್ಲೈ ಥರ್ಡ್ ಪಾರ್ಟಿ ಮೇಲೆ ಡಿಪೆಂಡ್ ಆದರೆ ಡೈರಿ ಮಾಡೋದು ಅಷ್ಟೊಂದು ನನ್ನ ಪ್ರಕಾರ ಸೂಕ್ತ ಅಲ್ಲ. ಯಾಕಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ನು ಹೆವಿ ಆಗಿಬಿಡುತ್ತೆ. ಇವತ್ತು ಸೈಲೇಜ್ ಇರ್ಬೋದು, ಫೀಡ್ ಇರ್ಬೋದು, ತುಂಬ ಎಕ್ಸ್ಪೆನ್ಸಿವು. ಆ ಎರಡು ರಾ ಮೆಟೀರಿಯಲು ಅನಿಮಲ್ಸ್ಗೂ ಅಷ್ಟೇ ಇಂಪಾರ್ಟೆಂಟು. ಫೀಡ್ಗಿಂತ 7 ರೂಪಾಯಿ ಪರ್ kg ಕಾಸ್ಟ್ ಅಂದರೆ ಸೊ ನಾವು ಡೈರಿ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಸೊ ಬೆಟರು ಎಲ್ಲ ಇನ್ವೆಸ್ಟ್ ಮಾಡಿ ಏನು ಇಲ್ಲ ಸಾಲ ಮಾಡೋದಕ್ಕಿಂತ ಏನು ಮಾಡದೇ ಇರೋದು ಬೆಟರ್ ಅಂತ ಅನ್ನಿಸ್ತು. ಯಾರೇ ಡೈರಿ ಮಾಡಬೇಕು, ಕ್ವಾಲಿಟಿ ಮಿಲ್ಕ್ ತೆಗಿಬೇಕು ಅಂದರೆ ನಮ್ಮದು ವಾಟರ್ ಇರಬೇಕು, ಮೇವಿರಬೇಕು ಮತ್ತು ಅನಿಮಲ್ಸು ವೆಲ್ಫೇರ್ ಇರಬೇಕು. ಅಂದರೆ ಅದಕ್ಕೆ ಕಂಫರ್ಟಾಗಿ ನೋಡ್ಕೊಳ್ಳೋ ಅಂತಾರೆ. ಇಷ್ಟು ಮೂರು ನಾವು ಇಂಪಾರ್ಟೆನ್ಸ್ ಕೊಟ್ಟರೆ ನಿಮಗೆ ಅನಿಮಲ್ ಹ್ಯಾಪಿಯಾಗಿತ್ತು ಅಂದರೆ ಆಟೋಮೆಟಿಕಲಿ ನಿಮಗೆ ಮಿಲ್ಕ್ ಪ್ರೊಡಕ್ಷನ್ ಕ್ವಾಲಿಟಿ ಬಂದೇ ಬರುತ್ತೆ. ಅನಿಮಲ್ ಸ್ಟ್ರೆಸ್ಸಲ್ಲಿ ಇದ್ದಾಗ ಕ್ವಾಲಿಟಿ ಬರೋಕ್ಕೆ ಚಾನ್ಸಸ್ ಇಲ್ಲ. ಸೊ ಅನಿಮಲ್ ಸ್ಟ್ರೆಸ್ಸಿಗೆ ಯಾವಾಗ ಹೋಗುತ್ತೆ? ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇದ್ದಾಗ, ಅದಕ್ಕೆ ಒಳ್ಳೆ ಫೀಡಿಂಗ್ ಮಾಡದೇ ಇದ್ದಾಗ ಏನು ಸ್ಟ್ರೆಸ್ಸಿಗೆ ಹೋಗುತ್ತೆ. ಸೊ ಸ್ಟ್ರೆಸ್ಸಲ್ಲಿ ನಾವು ಅನಿಮಲ್ಸ್ ಹತ್ರ ಕ್ವಾಲಿಟಿ ಮಿಲ್ಕ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸರ್. ಸೊ ಈ ಕಾನ್ಸೆಪ್ಟ್ ಇಟ್ಕೊಂಡು ನಾವೊಂದು ಈಗ 250 ಕೌಸ್ ಡೈರಿ ಫಾರ್ಮು ಮತ್ತೆ 2021ರಲ್ಲಿ ಸ್ಟಾಪ್ ಮಾಡಿದ್ವಿ ಬಿಕಾಸ್ ಆಫ್ ಸಮ್ ಇಶ್ಯೂಸಿಂದ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 250-300 ಹಸುಗೆ ಪ್ಲ್ಯಾನ್ ಮಾಡಿದ್ದೀವಿ ಟೋಟಲಿ. ಇವಾಗ ನಮ್ಮ ಹತ್ರ ಪ್ರೆಸೆಂಟ್ ಈಗ 85 ಇದೆ. ನೆಕ್ಸ್ಟ್ ವೀಕಲ್ಲಿ ಮತ್ತೆ 200 ಕೌಸ್ ಪರ್ಚೇಸ್ ಮಾಡ್ತಾ ಇದ್ವಿ. ಟೋಟಲ್ ಇದು ಕೆಪಾಸಿಟಿ ಬಂದು 300 ಕೌಸ್ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಬಂದು 300 ಕೌಸ್ ಪ್ರಾಜೆಕ್ಟ್. ಈ ಪ್ರಾಜೆಕ್ಟಿಗೆ ನಿಜ ಹೇಳ್ಬೇಕಂದ್ರೆ SBI ಬ್ಯಾಂಕ್ ತುಂಬಾ ಸಪೋರ್ಟ್ ಮಾಡಿದೆ ಸರ್. ಯಾಕಂದ್ರೆ ಸಪೋರ್ಟ್ ಮಾಡಿದವ್ರನ್ನ ಮರಿಬಾರ್ದಲ್ವಾ. ಸೊ ಹಾಗಾಗಿ SBI ಬ್ಯಾಂಕ್, ಹಾಸನ್ ADB ಬ್ರಾಂಚು, ಮತ್ತೆ RBO, ಆಮೇಲೆ CIPC ಟೀಮ್ ಮಂಗಳೂರು, ಇಟ್ಸ್ ಎ ಟೀಮ್ ವರ್ಕ್. ನಮ್ಗಿದ್ದಿದ್ದು ಸ್ಟೇಜಲ್ಲಿ ತುಂಬ ಕಷ್ಟ ಇತ್ತು ರೀಗೈನ್ ಆಗೋಕ್ಕೆ, ಮತ್ತು ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಸೊ ಅವ್ರ ಸಪೋರ್ಟಿಂದ ಇವತ್ತು ಮತ್ತೆ ಎದ್ದು ನಿಂತ್ಕೊಳ್ಳೋ ಥರ ಆಗಿದೆ ಸರ್. ಇದು ಸಕ್ಸಸ್ ಆಗಿದ್ದಕ್ಕೆ ನೀವು ಸೆಕೆಂಡ್ ವೆಂಚರ್ಗೆ ಸ್ಟಾರ್ಟ್ ಮಾಡ್ತಿದ್ದೀರಾ ಲಾರ್ಜ್ ಸ್ಕೇಲಲ್ಲಿ ಸೆಕೆಂಡ್ ವೆಂಚರ್ಗೆ. ಎಕ್ಸ್ಪೀರಿಯನ್ಸ್ ಬಿಸ್ನೆಸ್ ಕ್ಲೋಸ್ ಮಾಡಿದ್ವಿ, ಫೇಲ್ಡ್ ಅಂತ ಅಲ್ಲ, ಸಮ್ ಇಶ್ಯೂಸಿಂದ. ಬಟ್ ಎಕ್ಸ್ಪೀರಿಯನ್ಸ್ ವಿತ್ ನಾಲೆಡ್ಜ್ ಫುಲ್ ಫ್ಲೆಡ್ಜಲ್ಲಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ಇದ್ರ ಜೊತೆಗೆ ನಮ್ದೊಂದು 25 ಎಕರೆ ಲೀಸಿಗೆ ಹಾಕೊಂಡಿದ್ದೀವಿ 21 ಇಯರ್ಸ್ಗೆ, ಫಾಡರ್ ಗ್ರೋಯಿಂಗ್ ಏರಿಯಾ. ನಮ್ದು ಇಂಟೆನ್ಷನ್ ಏನಂದ್ರೆ ಕಂಪ್ಲೀಟ್ಲಿ ಇಂಡಿಪೆಂಡೆಂಟು, ಹೊರಗಡೆಯಿಂದ ನಾವೇನು ಮೇವನ್ನ ಖರೀದಿ ಮಾಡಬಾರ್ದು, ಮಾಡ್ಕೊಳ್ಬೋದು, 0%. ಸೊ ಆವಾಗ ನಾವು ಆ ಥರ ಇದ್ದಾಗ ಏನಾಗುತ್ತೆ, ನಮಗೆ ಬ್ಯಾಲೆನ್ಸ್ಡ್ ಡಯಟ್ ನ್ಯೂಟ್ರಿಷನ್ ಎಲ್ಲ ಮೇಂಟೈನ್ ಮಾಡಿದಾಗ ಖರ್ಚು ನಮಗೆ ಅಷ್ಟು ಬರಲ್ಲ ಪ್ರೊಡಕ್ಷನ್ ವೈಸ್. ಸೊ ಈ ಕಾನ್ಸೆಪ್ಟ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ಜೊತೆಗೆ ಜೆನೆಟಿಕ್ಸು, ಬ್ರೀಡಿಂಗು, ಇದೆಲ್ಲದನ್ನು ಫ್ಯೂಚರಲ್ಲಿ ಅಡಾಪ್ಟ್ ಮಾಡ್ಕೊತಾ ಇದೀವಿ ಸರ್. ಎಂಬ್ರಿಯೋ ಟ್ರಾನ್ಸ್ಫರ್ಸ್ ಆಗ್ಬೋದು, ಇವಾಗ ಎಲ್ಲ ಕಂಪ್ಲೀಟ್ ಡಿಜಿಟಲೈಸ್ಡ್. ಇವಾಗ ನಮ್ದು ಅನಿಮಲ್ಗೆ ಸಾಫ್ಟ್ವೇರ್ ಕೂಡ ಇನ್ಸ್ಟಾಲೇಷನ್ ಮಾಡಿದ್ದೀವಿ, ಇವ್ರದ್ದು ಆಲ್ಫ್ಲಿಕ್ಸ್ ಅವ್ರದ್ದೆಲ್ಲ. ಸೊ ಅದೇನಾಗುತ್ತೆ, ಆ ಟ್ಯಾಗಲ್ಲಿ ಎಲ್ಲ ನಮಗೆ ಎಲ್ಲೇ ಹಿಸ್ಟ್ರಿ ತೋರಿಸ್ತಾ ಹೋಗುತ್ತೆ. ಅದೇ ಈಟಿಗೆ ಬಂದಿರೋದು, ಆಮೇಲೆ ಹುಷಾರಿಲ್ಲದಿರೋದು, ರುಮಿನೇಷನ್ನು, ಎಷ್ಟು ಹಾಲು ಬರ್ತಾ ಇದೆ. ಇಲ್ಲಿ ಯಾರನ್ನು ಚೀಟಿಂಗ್ ಮಾಡೋಕ್ಕಾಗಲ್ಲ, ಎಂಪ್ಲಾಯೀಸು ಚೀಟಿಂಗ್ ಮಾಡೋಕ್ಕಾಗಲ್ಲ, ಡಾಕ್ಟರ್ಸು ಚೀಟಿಂಗ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಆ ಡೇ ಟು ಟೈಮ್ ಸಮೇತ ಅದು ಮಾನಿಟರ್ ಮಾಡ್ತಾ ಇರೋದ್ರಿಂದ ಅವರು ಸೊ ಹಾಗಾಗಿ ಅವ್ರು ಯಾರನ್ನು ಕೂಡ ನಮಗೆ ಸುಳ್ಳು ಹೇಳೋಕ್ಕಾಗಲ್ಲ. ಏನೋ ಅವ್ರು ಹೇಳಿದ್ರು ಕೂಡ ಸಿಗಾಕೊಂಡ್ಬಿಡ್ತಾರೆ ಆ ಟೈಮಲ್ಲಿ. ಅಷ್ಟು ನೀವು ಮಾಡಿ ಮ್ಯಾನ್ ಪವರ್ ತುಂಬ ಕಡಿಮೆ. ಮ್ಯಾನ್ ಪವರ್ ಇವಾಗ 250-300 ಕೌಸ್ ಅಂದರೆ ಆಲ್ಮೋಸ್ಟ್ ನಮಗೆ ಒಂದು 4 ಜನ
ಸ್ಕಿಲ್ಡ್ ಎಂಪ್ಲಾಯೀಸು, ಇಬ್ಬರು ವೆಟರ್ನರಿಯನ್ಸು, ಒಳ್ಳೆ ಅಕೌಂಟೆಂಟ್ಸು, ಇಷ್ಟು ಎಂಪ್ಲಾಯೀಸು ಇಷ್ಟೆಲ್ಲ ಮ್ಯಾನೇಜ್ ಮಾಡ್ಕೋಬೋದು ಸರ್. ಅಂದರೆ ಕಂಪ್ಲೀಟ್ ಆಟೋಮೇಷನ್ ಆಗಿರೋದ್ರಿಂದ. ಸೊ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಬೇಕು ಅಂತ ಹೋಗ್ತೀವಿ ಸರ್. ಕೆಲವರಿಗೆಲ್ಲ ಡೈರಿ ಇಂಡಸ್ಟ್ರಿಗೆ ನಮ್ಮದು ಲೋಕಲ್ ಎಂಪ್ಲಾಯೀಸು ಬರೋದಕ್ಕೆ ಒಂಥರ ಮೇ ಬಿ ಮುಜುಗರ ಆಗುತ್ತೋ ಏನೋ ಗೊತ್ತಿಲ್ಲ ನನಗೆ. ಸೊ ಇದೆಲ್ಲದು ಇದೆ ಸರ್. ಸೊ ಹಾಗಾಗಿ ಹೊರಗಡೆ ವರ್ಕರ್ಸ್ ಎಲ್ಲ ಬರ್ತಾರೆ, ಅವ್ರಿಗೆಲ್ಲ ಇಲ್ಲೇ ಉಳ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಸೊ ಗೋಯಿಂಗ್ ವೆಲ್ ಸರ್. ಇವಾಗ ಪ್ರೆಸೆಂಟ್ 85 ಇದೆ, ಒಂದು 20 ಅನಿಮಲ್ಸ್ ಮಿಲ್ಕಿಂಗ್ ಇದೆ ಪ್ರೊಡಕ್ಷನ್. ನಮ್ಗೆ ಅವರೇಜ್ ಮಿಲ್ಕ್ ಈಲ್ಡ್ ಈಗ 20 ಅನಿಮಲ್ಸಿಂದ ಒಂದು 28 ಲೀಟರ್ಸ್ ವರೆಗೂ ಬರ್ತಾ ಇದೆ. ಬರ್ದು ಪರ್ ಲೀಟರ್ ನಮಗೆ 39 to 40 ರೂಪೀಸ್ ವರೆಗೂ ಟಚ್ ಆಗಿದೆ. ಇನ್ನು ಆಕ್ಚುಲಿ ನಮ್ಮ ಎಕ್ಸ್ಪೆಕ್ಟೇಷನ್ಸು ಇನ್ನು ಇದು ಫುಲ್ ಫ್ಲೆಡ್ಜ್ ಅಲ್ಲಿ ವರ್ಕ್ ಫಿನಿಶ್ ಆಗಿಲ್ಲದೆ ಇರೋದ್ರಿಂದ ಇನ್ನು ಕೌ ಕಂಫರ್ಟು ಇನ್ನು ಎಲ್ಲೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಇನ್ನು ಅಲ್ಲಿವರೆಗೂ ಇನ್ನು ರೀಚ್ ಆಗಿಲ್ಲ ಅಂತ. ಈಗ ಕೆಲಸನೂ ನಡೀತಾ ಇದೆ, ಮಳೆನೂ ಇದೆ ಜೊತೆಗೆ. ಮೇ ಬಿ ಇನ್ನೊಂದು 1.5 ತಿಂಗಳಲ್ಲಿ ವಿ ವಿಲ್ ರೀಚ್ ಅವರ್ ಡೆಸ್ಟಿನೇಷನ್. ಲೈಕ್ ಖಂಡಿತ ಒಬ್ಬರು ಮಹಿಳೆಯರು ಇಷ್ಟೆಲ್ಲ ಸಾಧನೆ ಮಾಡ್ತಾರೆ ಅನ್ನಲಿಕ್ಕೆ ನೀವೇ ಗ್ರೇಟ್. ಯಾಕೆಂದ್ರೆ ತುಂಬಾ ಪರಿಶ್ರಮ. ಇದೊಂಥರ 24/7 ಅಲ್ವಾ, ಬೇರೆ ಥರದ ಬಿಸ್ನೆಸ್ ಥರ ಅಲ್ಲ. ಆ ಒಂದು ನೇಚರ್ಗೆ ಒಂದು ಇದು ಕೊಡ್ತಕ್ಕಂಥ, ಜನಗಳಿಗೆ ಶುದ್ಧವಾದ ಹಾಲು ಕೊಡುವಂಥದ್ದು ಏನಿದೆಯಲ್ಲ, ಒಂದು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಇದೆಲ್ಲ. ನಿಮ್ಮ ಸಾಧನೆಗೆ ಒಂದು ದೊಡ್ಡ ಸಲಾಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಿಮ್ಮ ವಿಳಾಸ ಸ್ವಲ್ಪ ಹೇಳ್ತೀರಾ? ಅರಸೀಕೆರೆಯಿಂದ ಟುವರ್ಡ್ಸ್ ಚನ್ನರಾಯಪಟ್ಟಣ ರೋಡ್, ಮತ್ತು ಜ್ಯೋತಿಮಲ್ಲಾಪುರ, ಟೀಕೋಡಿಹಳ್ಳಿ ಅಂತಂದರೆ ಯಾರಿಗಾದ್ರೂ ಗೊತ್ತಾಗುತ್ತೆ. ನಂದು ಕಾಂಟ್ಯಾಕ್ಟ್ ನಂಬರು 9482723706. ಓಕೆ, ನಿಮಗೆ ಫೋನ್ ಮಾಡ್ಲಿಕ್ಕೆ ಸಮಯ ಹೇಳ್ಬಿಡಿ, ಇಲ್ಲದ್ರೆ ನಮ್ಮ ಈವ್ನಿಂಗ್ ಏನಾದ್ರು ಒಂದು ಟೈಮ್ ಕೊಡ್ತೀವಿ ಅಥವಾ ವೀಕೆಂಡ್ ಕೊಡ್ತೀರಾ ನೋಡಿ ಸರ್? ವೀಕೆಂಡೇ ಕೊಟ್ಬಿಡ್ತೀನಿ ಸರ್. ಏನಾದ್ರು ಅಂತ ಇದ್ರೆ ಮೆಸೇಜ್ ಮಾಡಲಿ. ಬೆಟರ್ ನನಗೆ ಸಂಡೇ ಒಂದು ಸ್ವಲ್ಪ ಸಂಡೇ ಟೈಮಲ್ಲಿ ಆಫ್ಟರ್ನೂನ್ ಫೋನ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಮೆಸೇಜ್ ಮಾಡಿದ್ರು ರಿಸೀವ್ ಮಾಡ್ಕೋತೀನಿ ಸರ್. ಯಾಕಂದ್ರೆ ಏನಾದ್ರು ಇತ್ತಂದ್ರೆ ಮೇಲ್ ಮಾಡಿದ್ರು ಓಕೆ. ನಿಮ್ಮ ಇಮೇಲ್ ಐಡಿ ಅಂತ ಹೇಳ್ಬಿಡಿ. ಪ್ರತಿಭಾ ಗೌಡ PRATHIBHIGOWDA83@gmail.com. ಓಕೆ ಮೇಡಮ್. ಮತ್ತೆ ಇನ್ನೊಂದು ಸರ್, ವಿಸಿಟ್ಗೆ ಈಗ ಸದ್ಯಕ್ಕೆ ಅಲೋ ಮಾಡ್ತಾ ಇಲ್ಲ, ಇನ್ನೊಂದು 2 months ಆದ್ಮೇಲೆ ಅಲೋ ಮಾಡ್ತೀವಿ. ಕಾಂಟ್ಯಾಕ್ಟ್ ಮಾಡಿನೇ ಬರ್ಬೇಕು ಅವರು. ರೀಸನ್ ಏನಕ್ಕಂದ್ರೆ ಕೆಲವರು ತಪ್ಪಾಗಿ ತಿಳ್ಕೊಬಾರ್ದು, ನಾವು ಓದ್ವಿ ಬಿಡ್ಲಿಲ್ಲ ಅಂತ. ಅದ್ರದ್ದೇ ಆದ ಡೈರಿಲಿ ಸಮಸ್ಯೆಗಳಿರುತ್ತೆ. ಯಾಕಂದ್ರೆ ಡಿಸೀಸ್ ಕ್ಯಾರಿ ಆಗೋದು ಈ ಥರದ್ದೆಲ್ಲ. ಯಾಕಂದ್ರೆ ಇಷ್ಟೊಂದೆಲ್ಲ ನಾವು ಇನ್ವೆಸ್ಟ್ ಮಾಡಿರ್ತೀವಿ, ಏನಾದರೂ ಔಟ್ ಬ್ರೇಕ್ ಆಯ್ತು ಅಂತಂದ್ರೆ ಅದರಿಂದ ಫೇಸ್ ಮಾಡೋದು ತುಂಬಾ ಇರುತ್ತೆ. ನಿಮ್ಗೆ ಏನೇ ಬೇಕಂದ್ರೆ ಮಾಹಿತಿ ಟೆಕ್ನಿಕಲಿ ಮತ್ತೆ ಅನಿಮಲ್ ವೈಸು ಏನೇ ಇದ್ರೂ, ನ್ಯೂಟ್ರಿಷನ್ ಏನೇ ಇದ್ರೂ ಕೊಡ್ತೀವಿ. ಬಟ್ ನೀವು ಬರಬೇಕು ಅಂದ್ರೆ ನಮ್ಗೆ ಆಫ್ಟರ್ 2 months ಕಾಲ್ ಮಾಡಿಕೊಂಡು ಅನಂತರ ಬನ್ನಿ. ಅದು ವೀಕ್ಲಿ 1 day ಪ್ಲಾನ್ ಮಾಡೋಣ ಅಂತ ಸರ್. ಸೊ ನಮ್ಮ ಡೈರಿಗೆ ಬರಬೇಕು ಅಂದ್ರೆ ಯಾರೇ ಆಗಲಿ ಡೈರೆಕ್ಟ್ ಮನೆಯಿಂದ ಬರಬೇಕು. ಬೇರೆ ಫಾರ್ಮ್ಸ್ ಅನಿಮಲ್ಸ್ ವಿಸಿಟ್ ಮಾಡಿ ದಯವಿಟ್ಟು ಬರಬೇಡಿ. ಓಕೆ ಮೇಡಮ್, ಸಾಕಷ್ಟು ಮಾಹಿತಿ ಹಂಚ್ಕೊಂಡ್ರಿ, ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ಸರ್.
ಹ್ಞೂ ಇಲ್ಲಿಗೇನು ಫೆನ್ಸಿಂಗ್ ಬೇಕಾಗಲ್ಲ ಸರ್ ಕಾಂಪೌಂಡ್? ಬೇಕು ಬೇಕು ಬೇಕು, ಫುಲ್ ಕವರ್ ಆಗಬೇಕು.